सुअरों को गंदगी मिली, सुअरों को गंदगी मिली, संवेदनशील लोगों को रिश्तों की खूबसूरत तस्वीर मिली। ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಮಹಾಕುಂಭ ಮೇಳವನ್ನು ಟೀಕೆ ಮಾಡಿದಂಥ ಪ್ರತಿಪಕ್ಷಗಳ ಕೆಲವು ನಾಯಕರಿಗೆ ಯೋಗಿ ಆದಿತ್ಯನಾಥ್ ಹಿಗ್ಗಾಮುಗ್ಗ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ. ಯಾರೆಲ್ಲ ಇದೇ ಗಂಗಾ ನದಿಯ ಜಲವನ್ನು ಮಲಮೂತ್ರಗಳಿಗೆಲ್ಲ ಹೋಲಿಕೆ ಮಾಡಿದ್ರೋ, ಯಾರೆಲ್ಲರೂ ಇದೇ ಮಹಾಕುಂಭ ಮೇಳವನ್ನು ಟೀಕೆ ಟಿಪ್ಪಣಿ ಮಾಡಿದ್ರೋ ಅವರಿಗೆಲ್ಲರಿಗೂ ಕೂಡ ಯೋಗಿ ಆದಿತ್ಯನಾಥ್ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಕೌಂಟರನ್ನು ಕೊಟ್ಟಿದ್ದಾರೆ. ಬಡತನ ನಿರ್ಮೂಲನೆ ಆಗಲ್ಲ, ಪುಣ್ಯ ಸ್ನಾನ ಮಾಡಿದ್ರೆ ನಿಮ್ಮ ಕಷ್ಟಗಳು ಬಗೆಹರಿಯಲ್ಲ ಅಂತ ನಮ್ಮ ಹಿಂದೂ ಸನಾತನ ಧರ್ಮದ ಆಚರಣೆಗಳ ಬಗ್ಗೆ ವ್ಯಂಗ್ಯವಾಡಿದ್ದಂತಹ, ವಿರೋಧ ಮಾಡಿದ್ದಂತಹ, ಜೊತೆಗೆ ಟೀಕೆಗಳನ್ನು ಮಾಡಿದ್ದಂತಹ ಖರ್ಗೆ ಸೇರಿದಂತೆ ಅನೇಕ ಕಾಂಗ್ರೆಸ್ ನಾಯಕರು, ಜೊತೆಗೆ ವಿರೋಧ ಮಾಡಿದಂಥ ಜನಸಾಮಾನ್ಯರು ಎಲ್ಲರ ಟೀಕೆ ಟಿಪ್ಪಣಿಗಳಿಗೆ ಪರೋಕ್ಷವಾಗಿ ಹಂದಿಗಳಿಗೆ UP CM ಯೋಗಿ ಆದಿತ್ಯನಾಥ್ರವರು ಹೋಲಿಕೆ ಮಾಡಿದ್ದಾರೆ. ಸ್ನೇಹಿತರೆ, ಇಂಥದ್ದೊಂದು ಧಾರ್ಮಿಕ ಸಮ್ಮೇಳನವನ್ನು ಉತ್ತರ ಪ್ರದೇಶ ಸರ್ಕಾರ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿರೋದೇನು ಸುಲಭದ ಮಾತಲ್ಲ. ನಾವೆಲ್ಲರೂ ಕೂಡ ಹೊರಗೆ ನಿಂತ್ಕೊಂಡು ಈ ರೀತಿಯಾಗಿ ಟೀಕೆಗಳನ್ನು ಮಾಡ್ಬೋದು, ಆದರೆ ಅಷ್ಟು ಸುಲಭದ ಕೆಲಸವೂ ಅಲ್ಲ. ಆ ಥರದ ಒಂದು ದೊಡ್ಡ ಜವಾಬ್ದಾರಿ ಅಂತಲೂ ಕೂಡ ಹೇಳಬಹುದು. ಮಹಾಕುಂಭ ಮೇಳಕ್ಕೆ ಫೆಬ್ರವರಿ 26 ಅಂದರೆ ನಾಳೆ ತೆರೆ ಬೀಳ್ತಾ ಇದೆ. ಕಂಡು ಕೇಳರಿಯದ ರೀತಿಯಲ್ಲಿ ನ ಭೂತೋ ನ ಭವಿಷ್ಯತಿ ಅನ್ನುವಂತೆ ಇಂಥ ಮಹಾಕುಂಭ ಮೇಳವನ್ನು ನೀವೆಂದೂ ಕೂಡ ಕಂಡಿರ್ಲಿಕ್ಕೆ ಸಾಧ್ಯವಿಲ್ಲ, ಕೇಳಿರ್ಲಿಕ್ಕೂ ಕೂಡ ಸಾಧ್ಯವೇ ಇಲ್ಲ. ಬರೋಬ್ಬರಿ 70 ಕೋಟಿಗೂ ಅಧಿಕ ಭಕ್ತರು ಈಗಾಗಲೇ ಪುಣ್ಯ ಸ್ನಾನವನ್ನು ಮಾಡಿರೋದು. ಅಚ್ಚರಿ ಆಗಬಹುದು ನಿಮಗೆಲ್ರಿಗೂ ಕೂಡ. ಅದಕ್ಕೆಲ್ಲವೂ ಕೂಡ ಅಂಕಿ ಅಂಶಗಳ ಆಧಾರದ ಮೇಲೆ ನಾನು ಹೇಳ್ತಾ ಇರೋದು. ಪ್ರಯಾಗ್ರಾಜ್ಗೆ ಭೇಟಿಯನ್ನು ನೀಡಿ ಪುಣ್ಯ ಪ್ರಾಪ್ತಿಯನ್ನು ಪಡೆದಿರ್ತಕ್ಕಂಥ ಭಕ್ತರ ಸಂಖ್ಯೆ 70 ಕೋಟಿ ಮೀರಿದೆ. ಅಲ್ಲೊಂದು ಇಲ್ಲೊಂದು ಸಣ್ಣ ಪುಟ್ಟ ವಿಘ್ನಗಳು ಬಿಟ್ಟರೆ ಇಂತಹ ದೊಡ್ಡ ಕುಂಭಮೇಳದ ಜವಾಬ್ದಾರಿ ದೊಡ್ಡ ಸವಾಲಿನ ಕೆಲಸ ಕೂಡ ಹೌದು. ಆದರೆ ಅಲ್ಲಿನ ವ್ಯವಸ್ಥೆಗಳ ಬಗ್ಗೆ, ಅಲ್ಲಿನ ಕಾರ್ಯಕ್ರಮಗಳ ಬಗ್ಗೆ, ಅಲ್ಲಿನ ಪರಿಸರದ ಬಗ್ಗೆ ಅನೇಕ ರಾಜಕೀಯ ನಾಯಕರು ಚಕಾರವನ್ನು ಎತ್ತಿ ಸುದ್ದಿ ಮಾಡಿದರು. ದೇಶ ವಿದೇಶಗಳ ಭಕ್ತರೆಲ್ಲ ಒಪ್ಪಿಕೊಂಡಿರ್ತಕ್ಕಂಥ ಇಂಥ ಮಹಾಕುಂಭ ಮೇಳವನ್ನು ನಮ್ಮ ಕೆಲವು ರಾಜಕೀಯ ನಾಯಕರು, ಸೋಕಾಲ್ಡ್ ನಾಯಕರು ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ, ಅದರ ಲಾಭವನ್ನು ಪಡೀಲಿಕ್ಕೆ ಇದನ್ನೇ ಎನ್ಕ್ಯಾಶ್ ಕೂಡ ಮಾಡಿಕೊಂಡಿದ್ರು. ಸಣ್ಣ ಪುಟ್ಟ ಎಡವಟ್ಟುಗಳು ಅಥವಾ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಾಗಿಬಿಟ್ರೆ ಅದನ್ನೇ ಹೈಲೈಟ್ ಮಾಡುವ ಕೆಲಸವನ್ನು ಅನೇಕ ರಾಜಕೀಯ ನಾಯಕರು ಕೂಡ ಮಾಡಿದ್ದಾರೆ. ಇದೇ ಟೀಕೆ ಟಿಪ್ಪಣಿಗಳನ್ನು ಮಾಡೋದ್ರ ಜೊತೆಗೆ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅವಹೇಳನಕಾರಿಯಾಗಿಯೂ ಕೂಡ ಮಾತನಾಡಿದರು. ಇದೀಗ ಮಹಾಕುಂಭ ಮೇಳಕ್ಕೆ ತೆರೆ ಬೀಳ್ತಾ ಇದೆ. ಇಂತಹ ಹೊತ್ತಲ್ಲಿ UP CM ಅವರಿಗೆಲ್ಲ ಕ್ಲಾಸ್ ತೆಗೆದುಕೊಂಡಿರೋದು, ಸ್ಟನ್ನಿಂಗ್ ರಿಯಾಕ್ಷನನ್ನು ಕೊಟ್ಟಿರೋದು, ಇನ್ನೆಂದೂ ಕೂಡ ಮತ್ತೆ ಪ್ರಶ್ನೆ ಮಾಡಿದ ರೀತಿಯಲ್ಲಿ ಅವರ ಮಾತುಗಳಿಗೆ ತಕ್ಕ ಉತ್ತರವನ್ನು ಕೊಟ್ಟಿರೋದು, ಅವರ ಕೊಳಕು ಮನಸ್ಥಿತಿ ಹೇಗಿತ್ತು ಅನ್ನೋದ್ರ ಕುರಿತಾಗಿ ಟಾಂಗನ್ನು ಇದೇ ಯೋಗಿ ಆದಿತ್ಯನಾಥ್ರವರು ಕೊಟ್ಟಿರೋದು. ಇದೇ UP CM ಸದನದಲ್ಲಿ ಆಡಿದಂಥ ಮಾತುಗಳು ಹಾಗೂ ಪರೋಕ್ಷವಾಗಿ ಖರ್ಗೆಗೂ ಕೂಡ ಟಕ್ಕರನ್ನು ಕೊಟ್ಟಂಥ ಮಾತುಗಳ ಬಗ್ಗೆ ವಿವರಣೆಯನ್ನು ನೀಡ್ತಾ ಹೋಗ್ತೀನಿ. 144 ವರ್ಷಗಳಿಗೊಮ್ಮೆ ನಡೀತಾ ಇರ್ತಕ್ಕಂಥ ಮಹಾಕುಂಭ ಮೇಳ ಇನ್ನೇನು ಮುಕ್ತಾಯಕ್ಕೆ ಕ್ಷಣಗಣನೆ ಶುರುವಾಗಿದೆ. ನಾಳೆ ಮಹಾಶಿವರಾತ್ರಿಯ ಪುಣ್ಯ ಸ್ನಾನದ ನಂತರ ಮಹಾಕುಂಭ ಮೇಳ ತೆರೆ ಬೀಳ್ತಾ ಇದೆ. ಈ ಮುಖಾಂತರವಾಗಿ 45 ದಿನಗಳ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ಯದ್ಭಾವಂ ತದ್ಭವತಿ ಅನ್ನುವಂತೆ, ಅಂದರೆ ಅವ್ರು ಹೇಗೆ ಅಂದುಕೊಳ್ತಾರೋ ಹಾಗೆ, ಯಾರೆಲ್ಲ ಟೀಕೆಗಳನ್ನು ಮಾಡಿದ್ರೋ ಹಾಗೆ ಈ ಮಹಾಕುಂಭ ಮೇಳ ಯಾರ್ಯಾರಿಗೆ ಹೇಗೆ ಕಾಣ್ತು ಅನ್ನೋದನ್ನು ಕುರಿತಾಗಿ ಇದೇ ಯೋಗಿ ಆದಿತ್ಯನಾಥ್ರವರು ಮಾತನಾಡಬೇಕಾದ್ರೆ ಹೇಳಿದ್ರು. ರಣಹದ್ದುಗಳಿಗೆ ಶವಗಳ ಹಾಗೆ ಕಂಡ್ವು, ಹಂದಿಗಳಿಗೆ ಬರೀ ವಲಸೆ ಕಾಣಿಸ್ತು ಅಂತ ಈ ಮಾತನ್ನು ಪರ್ಟಿಕ್ಯುಲರ್ ಆಗಿ ಉಲ್ಲೇಖ ಮಾಡಿ ಹೇಳ್ತಾ ಇದ್ದೀನಿ. ಇದೇ ಮಹಾಕುಂಭ ಮೇಳದಲ್ಲಿ ಯಾವ ರೀತಿಯಾಗಿ ಹೊಲಸು ಮನಸ್ಥಿತಿಯಿಂದ ಕೆಲವೊಬ್ಬರು ಟೀಕೆಗಳನ್ನು ಮಾಡಿದ್ರು, ವಿರೋಧಾಭಾಸವಾಗಿ ನಡ್ಕೊಂಡ್ರು, ಅವರೆಲ್ಲರನ್ನೂ ಕೂಡ ಇಲ್ಲಿ ಕೆಲವು ಹಂದಿಗಳಿಗೆ ಬರೀ ಹೊಲಸು ಕಾಣಿಸ್ತು ಮಹಾಕುಂಭ ಮೇಳದಲ್ಲಿ ಅನ್ನೋ ಮುಖಾಂತರವಾಗಿ ಯೋಗಿ ಆದಿತ್ಯನಾಥ್ರವರು ಯಾರೆಲ್ಲ ಮಹಾಕುಂಭ ಮೇಳವನ್ನು ಟೀಕೆ ಮಾಡಿದ್ರು ಅವರಿಗೆ ಟಕ್ಕರ್ ಕೊಡೋ ಕೆಲಸವನ್ನು ಮಾಡಿದ್ದಾರೆ. ಆಸ್ತಿಕರು ಅಲ್ಲಿ ಆಶೀರ್ವಾದವನ್ನು ಪಡೆದಿದ್ದಾರೆ, ಭಕ್ತರಿಗೆ ದೇವರ ದರ್ಶನವಾಗಿದೆ, ಅನೇಕ ವ್ಯಾಪಾರಿಗಳಿಗೆ, ವರ್ತಕರಿಗೆ ವ್ಯಾಪಾರ ಸಿಕ್ಕಿದೆ, ಬಡವರಿಗೆ ಒಂದು ಬಹಳ ದೊರಕಿದೆ,
ದಯಾಳುಗಳಿಗೆ ಕರುಣೆ ಪ್ರಾಪ್ತಿಯಾಗಿದೆ. ಕೋಟ್ಯಂತರ ಭಕ್ತರಿಗೆ ಅಲ್ಲಿ ಸ್ವಚ್ಛತೆ, ಸುವ್ಯವಸ್ಥೆ ಎಲ್ಲದೂ ಕೂಡ ಕಾಣಿಸ್ಕೊಳ್ತು. ಯಾರ್ಯಾರಿಗೆ ಅವ್ರು ಹೇಗಿದ್ದಾರೋ ಹಾಗೆ ಯದ್ಭಾವಂ ತದ್ಭವತಿ. ಅವರು ಹಂದಿಯ ಮನಸ್ಥಿತಿ ಆಗಿದ್ರೆ ಅಲ್ಲಿ ಬರೀ ಹೊಲಸೆ ಕಾಣಿಸುತ್ತೆ. ಯಾರೆಲ್ಲ ಈ ರೀತಿಯಾಗಿ ಮಾತನಾಡಿದ್ರೋ ಇದೇ ಮಹಾಕುಂಭಮೇಳದ ಬಗ್ಗೆ, ಅಲ್ಲಿನ ಅವ್ಯವಸ್ಥೆಯ ಬಗ್ಗೆ, ಅಸ್ವಚ್ಛತೆಯ ವಿರುದ್ಧವಾಗಿ, ಸುವ್ಯವಸ್ಥಿತೆ ಕಾಣಿಸ್ತಾ ಇಲ್ಲ, ಕಾಲು ತುಳಿತದ ವಿರುದ್ಧವಾಗಿ ಯಾರೆಲ್ಲ ಮಾತನಾಡಿದ್ರೋ ಅವರಿಗೆ ಅದು ಹಾಗೆ ಕಾಣಿಸುತ್ತೆ. ಮಹಾಕುಂಭಮೇಳದಲ್ಲಿ ಹಂದಿಗಳಿಗೆ ಬರೀ ಹೊಲಸೆ ಕಾಣಿಸುತ್ತೆ ಅನ್ನೋ ರೀತಿಯಾಗಿ ಇದೇ ಯೋಗಿ ಆದಿತ್ಯನಾಥರವರು ಕೌಂಟ್ರನ್ನು ಕೊಟ್ಟಿರೋದು. ಹೀಗೆ ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಮಹಾಕುಂಭಮೇಳ ಸಾಕ್ತು ಅನ್ನೋ ರೀತಿಯಾಗಿ ಯದ್ಭಾವಂ ತದ್ಭವತಿ ಅನ್ನೋ ಶ್ಲೋಕವನ್ನು ಉಲ್ಲೇಖ ಮಾಡ್ತಾ ಮಾತನಾಡಿರೋದು. ಒಂದೇ ಜಾಗದಲ್ಲಿ ನೀವು ಇದನ್ನು ಊಹೆ ಮಾಡ್ಕೊಳ್ಳಿಕ್ಕೂ ಸಾಧ್ಯವಿಲ್ಲ. ಒಂದೇ ಜಾಗದಲ್ಲಿ ಇಷ್ಟೊಂದು ಜನ ಸ್ನಾನ ಮಾಡೋದು ಅಂದರೆ ಇದಕ್ಕಿಂತ ಏಕತೆಯನ್ನು ನೀವೆಲ್ಲಿ ನೋಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಯೋಗಿ ಆದಿತ್ಯನಾಥರವರು ಇದೇ ಸದನದಲ್ಲಿ ಮಾತನಾಡಬೇಕಾದ್ರೆ ಪ್ರಶ್ನೆ ಮಾಡ್ತಾರೆ. ಇದೇ ಅಲ್ವಾ ಸನಾತನ ಧರ್ಮಕ್ಕಿರ್ತಕ್ಕಂಥ ಶಕ್ತಿ. ಭೇದ ಭಾವ ಆಗಿದೆ ಅಂತ ನೀವೆಲ್ಲರೂ ಕೂಡ ಮಾತನಾಡ್ತೀರಾ, ಈ ರೀತಿಯಾಗಿ ಟೀಕೆ ಮಾಡ್ತೀರಾ. ಎಲ್ಲಿ ಧರ್ಮಗಳಲ್ಲಾಗಿದೆಯಾ? ಎಲ್ಲ ಧರ್ಮದವರು ಬಂದಿದ್ದರು. ಬಡವ ಶ್ರೀಮಂತರಲ್ಲಿ ಭೇದ ಆಗಿದೆಯಾ? ಎಲ್ಲ ಬಡವರು ಬಂದಿದ್ದರು, ಶ್ರೀಮಂತರು ಇದ್ದರು. ಅಲ್ಲಿ ಬಡವ ಬಲ್ಲಿದ ಯಾರಿಗೂ ಕೂಡ ಅಲ್ಲಿ ಆ ರೀತಿಯಾದಂಥ ಭೇದ ಭಾವಗಳೇ ಇರಲಿಲ್ಲ. ಉಪ್ಪು ಖಾರ, ಅಲ್ಲಿರ್ತಕ್ಕಂಥ ಪ್ರಸಾದದಲ್ಲಿ ಉಪ್ಪು ಖಾರದಲ್ಲಿ ಏನಾದರೂ ಭೇದ ಆಗಿದೆಯಾ? ಜಾತಿಯಲ್ಲಿ ಆಗಿದೆಯಾ? ಎಲ್ಲ ಜಾತಿ, ಸಾವಿರಾರು ಜಾತಿಗಳಿದ್ದಾವೆ. ಎಲ್ಲ ಜಾತಿಯವರು ಕೂಡ ಅಲ್ಲಿಗೆ ಬಂದಿದ್ದರು. ಎಲ್ಲರೂ ಅನ್ಯೋನ್ಯತೆಯಿಂದ ಸ್ನಾನ ಮಾಡಿದ್ದಾರೆ. ಯಾರೆಲ್ಲ ಈ ಮಹಾಕುಂಭಮೇಳದ ವಿರುದ್ಧವಾಗಿ ಮಾತನಾಡಿದ್ರು ಯೋಗಿ ಆದಿತ್ಯನಾಥರವರು ಮಾತನಾಡಿರೋ ರೀತಿ ಇದು. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಯೋಗಿಯವರು ಯಾವುದೋ ಒಂದು ಕಮೆಂಟ್ಸ್ನ ನೋಡ್ತಾ ಇದ್ರಂತೆ. ಎಲ್ಲರೂ ಅವ್ರವ್ರಿಗೆ ಏನೇನೋ ವಿಭಿನ್ನವಾಗಿ ಚರ್ಚೆ ನಡೀತಾ ಇತ್ತು. ಎಲ್ಲರೂ ಕೂಡ ಈ ಮಹಾಕುಂಭಮೇಳವನ್ನು ವಿರೋಧ ಮಾಡೋರು ಕೆಲವೊಬ್ಬರು ಒಂದಿಷ್ಟು ಕಮೆಂಟ್ಸ್ಗಳನ್ನು ಮಾಡ್ತಾಯಿದ್ರು. ಆದರೆ ಯಾರು ಮಹಾಕುಂಭಮೇಳವನ್ನು ವಿರೋಧ ಮಾಡ್ತಿದ್ರೋ ಅವ್ರ ಬಗ್ಗೆ ಒಬ್ಬ ವ್ಯಕ್ತಿ ಕಮೆಂಟ್ಸ್ ಮಾಡಿದ್ದನ್ನು ಕೂಡ ಯೋಗಿ ಆದಿತ್ಯನಾಥರವ್ರು ಉಲ್ಲೇಖ ಮಾಡ್ತಾಯಿದ್ರು. ಇದನ್ನು ಯಾರು ಸ್ವತಃ ಮಾಡೋದಕ್ಕೆ ಆಗ್ತಾ ಇರಲಿಲ್ವೋ ಅವ್ರಿಗೆ ಇನ್ನೇನು ಕೆಲಸ ಇದೇ ವಿರೋಧ ಮಾಡೋದು, ನೆಗೆಟಿವ್ ಕಮೆಂಟ್ಸ್ ಮಾಡೋದು, ಈ ರೀತಿಯಾಗಿ ಇಲ್ಲ ಸಲ್ಲದ ಮಾತುಗಳನ್ನು ಆಡೋದು. ಯಾರ ಕೈಲಿದು ಮಾಡಲಿಕ್ಕೆ ಸಾಧ್ಯವೇ ಇಲ್ವೋ ಅಂತ. ಒಂದು ಇಲ್ಲಿ ಪಕ್ಷಾತೀತವಾಗಿ ಮಾತನಾಡ್ತೀನಿ ಅಂತಲ್ಲ, ಆದರೆ ಇಂತಹ ಮಹಾಕುಂಭಮೇಳವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡೋದು ಅಷ್ಟು ಸುಲಭ ಸಾಧ್ಯವೇ ಅಲ್ಲ. ನಾನು ಹೇಳಿದ್ನಲ್ಲ, ಅಂಕಿ ಅಂಶಗಳನ್ನು ಲೆಕ್ಕ ಹಾಕೋದವ್ರು 70 ಕೋಟಿಗೂ ಅಧಿಕ. ಇದೇ ಖರ್ಗೆ ಅವರು ಕೇವಲ ಕಾಂಗ್ರೆಸ್ನ ನಾಯಕ ಅನ್ನೋ ಕಾರಣಕ್ಕೆ ಗಂಗಾ ನದಿಯಲ್ಲಿ ಮಿಂದೆದ್ದ BJP ನಾಯಕರ ನಡೆಯನ್ನು ಟೀಕೆ ಮಾಡಿದರು. ಕೇಂದ್ರ ಸಚಿವರು ಗಂಗೆಯಲ್ಲಿ ಸ್ನಾನ ಮಾಡಿದ ಮಾತ್ರಕ್ಕೆ ದೇಶದ ಬಡತನ ನಿವಾರಣೆ ಆಗಲ್ಲ. ಕ್ಯಾಮ್ರಾ ಮುಂದೆ ಪೋಸ್ ಕೊಟ್ಟರೆ BJP ನಾಯಕರು ಈ ರೀತಿ ಕ್ಯಾಮ್ರಾ ಮುಂದೆ ಪೋಸ್ ಕೊಡಲಿಕ್ಕೆ ಪೈಪೋಟಿಗೆ ಬಿದ್ದುಬಿಟ್ಟಿದ್ದಾರೆ. ಪ್ರಯಾಗ್ರಾಜ್ಗೆ ತೇಳಿ ಸ್ನಾನ ಮಾಡ್ತಿದ್ದಾರೆ. ನೂರಾರು ಸಮಸ್ಯೆ ಇದೆ. BJಪಿಗರು ನದಿಯಲ್ಲಿ ಮುಳುಗ್ತಾ ಇದ್ದಾರೆ BJP ನಾಯಕರು ಅಂತ ಹೇಳಿ ಟೀಕೆ ಮಾಡಿದ್ರು. ಇದರಿಂದ ಯಾವುದೇ ಪ್ರಯೋಜನ ಆಗಲ್ಲ ಅಂದಿದ್ರು. ಯಾವುದು ದೇವಸ್ಥಾನಗಳಿಗೆ ಇದೇ ಖರ್ಗೆ ಅವರು ಭೇಟಿ ಕೊಡ್ತಾರೆ, ಹಾಗಂದು ಮಾತ್ರಕ್ಕೆ ಅಲ್ಲಿ ಹೋದ್ರೆ ಪರಿಹಾರ ಸಿಗುತ್ತಾ? ಆದರೆ ಈ ರೀತಿಯಾದಂಥ ಟೀಕೆಗಳನ್ನು ಇದೇ ಖರ್ಗೆ ಅವರು ಮಾಡಿದರು. ಆ ಉತ್ತರವನ್ನು ಕೊಡಲಿಕ್ಕೆ ಉದ್ದೇಶವಾಗಿ ಇವತ್ತು ಯೋಗಿ ಆದಿತ್ಯನಾಥರವ್ರು ಮಾತನಾಡಿರೋದು. ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಒಟ್ಟಿಗೆ ತುಂಬ ಪಾಪ ಕೃತ್ಯಗಳನ್ನು ಮಾಡಿದ್ದಾರೆ. ಅವ್ರಿಗೆ 100 ಜನ್ಮದಲ್ಲೂ ಸ್ವರ್ಗಕ್ಕೆ ಹೋಗೋಕ್ಕೆ ಸಾಧ್ಯವಿಲ್ಲ. ಇನ್ನು ಈ ಗಂಗಾ ನದಿ ಹೋಗಿ ಸ್ನಾನ ಮಾಡಿದ್ರೆ ಅವರಿಗೆ ಪುಣ್ಯ ಪ್ರಾಪ್ತಿ ಸಿಗುತ್ತಾ ಅನ್ನೋ ರೀತಿಯಾಗಿ ಮಾತನಾಡಿದ್ರು. ಅದೇನೇ ಇರಲಿ, ಯೋಗಿ ಆದಿತ್ಯನಾಥರು ಯಾರ್ಯಾರಿಗೂ ಉತ್ತರ ಕೊಡಬೇಕು ಅದನ್ನು ಸರಿಯಾಗಿ ಕೊಟ್ಟುಬಿಟ್ಟಿದ್ದಾರೆ. ಇನ್ನೇನು ಮಹಾಶಿವರಾತ್ರಿ ಪುಣ್ಯ ಸ್ನಾನ ಫೆಬ್ರವರಿ 26 ಬೆಳಗ್ಗೆ 11:08 ಆರಂಭ ಆಗುತ್ತೆ. ಫೆಬ್ರವರಿ 27 ಬೆಳಗ್ಗೆ 8:54 ಮುಕ್ತಾಯವಾಗುತ್ತೆ. ಫೆಬ್ರವರಿ 26 ಬೆಳಗ್ಗೆ 11 ಗಂಟೆಗೆ ಮಹಾಕುಂಭಮೇಳದ ಕೊನೆಯ ಪುಣ್ಯ ಸ್ನಾನ ಶುರುವಾಗೋದು. ಮುಂಜಾನೆ 5:09 6:59 ಬ್ರಹ್ಮ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಂದು ಒಟ್ಟಾರೆಯಾಗಿ ಮತ್ತೊಂದಿಷ್ಟು ಲಕ್ಷಾಂತರ ಜನರು ಭೇಟಿ ಕೊಟ್ಟು ಈ ಒಂದು ಮಹಾಕುಂಭಮೇಳಕ್ಕೆ ತೆರೆಯನ್ನು ಎಳಿತಾರೆ. ಹಾಗಾಗಿ ಯಾರ್ಯಾರಿಗೆ ಇನ್ನೇನು ತೆರೆ ಬೀಳೋ ಸಂದರ್ಭದಲ್ಲಿ ಯಾರಿಗೆ ಏನು ಉತ್ತರ ಕೊಡಬೇಕಾಗಿತ್ತು ಅದನ್ನು ಸ್ಪಷ್ಟವಾಗಿ ಒಂದು ಸಂದೇಶದ ಮುಖಾಂತರ ಯೋಗಿ ಆದಿತ್ಯನಾಥರು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕಮೆಂಟ್ಸ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ.